ಯವ್ವ ಈಗ ಏನ್ ಬೇ ಮಾಡೋದು? ನನಗಂತೂ ದಿಕ್ಕ ತೋಚೋಲ್ತು. ಈಗ ಏನು ಎಲ್ಲಿಂದ ಈಕಿ ಹಿಂಗೆಲ್ಲ ಹುಡುಕಿದ್ಲು? ಈಕಿಗೆ ಇಷ್ಟು ಎಲ್ಲಿ ತಿಳ್ಬೇಕು ಬಂತು? ಯಾರದಾರ ಎಲ್ಲಿ ಹೋಗಳ ಈಕಿ ಸಿಕ್ಕರ ಗೋಣವನು ನಮ್ಮ ಇವಳ ನಾದಿ ಏನು ಮಾಡೋಕ ಮಾಡ್ಬಿಡ್ತೀನಿ ಈಕಿನ್ನ. ಅಲ್ವೇ ನೀನು ನೋಡಿದ್ರೆ ಆಕಿ ಇಲ್ದಂಗೆ ಮಾಡ್ಬಿಡು, ಬೇರೆ ಹುಡುಗಿನ ಮದುವೆ ಮಾಡ್ಕೋ ಅಂತ ಹೇಳ್ತಿದ್ದಿ. ಆಕಿ ನೋಡಿದ್ರೆ ಕೋರ್ಟು ಕೇಸು ಅಂತ ಹೇಳ್ತಾ ಇಷ್ಟೆಲ್ಲ ಆದ್ಮೇಲೆ ನಾವೇನಾರ ಆಕಿ ಮುಟ್ಟಿದ್ರೆ ಮತ್ತೆ ನಾವು ಸಾಯೋವರೆಗೂ ಜೈಲಿನಾಗ ಕೊಳಿಬೇಕಾಗತ್ತೆ ಬೇ. ಏನ್ ಬೇದು ಏನೋ ಒಳ್ಳೆ ತಲೆಬೇನೆ ಆಗ್ಬಿಡ್ತಿಲ್ಲ ಇದು. ಏ ಸುಮ್ಮನಿರ್ಲ, ನಾನು ಇರ್ಬೇಕಾದ್ರೆ ನೀನು ಚಿಂತೆ ಮಾಡ್ತೀನಿ. ನಾನು ಅದೇನಲ್ಲ ನಿಮ್ಮವ್ವ. ಸುಮ್ಮನಿರು, ಏನು ಮಾಡ್ಬೇಕು ನನಗೆ ಗೊತ್ತೈತಿ. ನೋಡಿ ಹೆಂಗೆ ಮಾಡತ್ ನೋಡಿ ಈಗ. ಯವ್ವ ಏನ್ ಮಾಡ್ತೀವಿ ಹೇಳಿ ಮಾಡ್ಬೇ, ಹಂಗ ಮಾಡ್ಬಿಡ. ಯಾರು ಕಟ್ಟನ್ ಬೇಡ ಎದಕ್ಕೆ ಅನಿಸ್ತಿದಿ ನೋಡಿ. ಹೊರಗು ಲಬ 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 ಹೊಯ್ಕೊಂಡ್ಬಿಡ್ತೀನಿ. ನನ್ನ ಸೊಸಿ ಯಾವಂದ ಕೂಟ ಓಡೋಗಿ ಸೋಡಾ ಚೀಟಿ ಬೇಕಂತಂದು ನನ್ನ ಮಗಗೆ ನೋಟಿಸ್ ಕಳ್ಸಾಡ್ರಪ್ಪು ಯಾವನ್ ಕೂಟ ಓಡಿಗಳು ಅಂತಂದು ಹಬ್ಬಸ್ತೀನಿ ನೋಡು. ಆಮೇಲೆ ಊರ್ ಮಂದೆಲ್ಲ ಚೀತು ಅಂತಾರೆ. ಆಮೇಲೆ ಆಸ್ತಿ ಗೀಸ್ತಿ ಕೇಳಕತ್ತಾಡ್ರಪ್ಪು ಅಂತೀನಿ. ನಾಳೆ ಯಾವನ್ ಕೋರ್ಟ್ನಾಗ ಏನಂದ್ರೆ ಬೇಯಿಸಿ ಅಕ್ಕಿಗೆ ಚೀತು ಅಂತಾರೆ. ನಾನು ಅಕ್ಕಿನ ಹೆಂಗೆ ಅಪಪ್ರಚಾರ ಮಾಡಿ ಹೆಂಗೆ ಮಾಡ್ತು ನೋಡು. ಅಲ್ವೇ ನಾವು ಅಪಪ್ರಚಾರ ಮಾಡಲಿ ಇನ್ನೊಂದು ಮಾಡಲಿ, ಕೋರ್ಟ್ ಆಸ್ತಿ ಪದ್ಧತಿ ಇಸ್ಕೊತತ್ ಬೇ, ಅದನ್ನ ವಿಚಾರ ಮಾಡು. ಅಯ್ಯ ಮಂದೆಲ್ಲ ಚೀತು ಅಂದೆ ಅಕ್ಕಿ ಬದುಕಕ್ಕರ ಸಾಧ್ಯನ? ಮಂದಿ ಮಕ್ಕ ತೋರ್ಸಕಲ್ಲ ಎಲ್ಲರೂ ಊರ್ಲ ಹಾಕೋಬೇಕಾಟ. ಯಾಕಂದ್ರೆ ನಾನು ಹಬ್ಸಿರೋದು ಹೆಂಗೆ ಯಾವಂದ ಕೊಟ್ಟ ಹೂಡಿಗಳ ಅಂತಾನೆ ಹಬ್ಸಿರೋದು. ಮತ್ತೆ ಮಂದಿ ಹೋಗಿರೋದೇ ಯಾವಂದ ಕೊಟ್ಟಾಗ ಮತ್ತೆ ಈಗ ಗಂಡನ ಕೊಟ್ಟಾಗ ಆಸ್ತಿ ಇಸ್ಕೊಳಕ್ ಎಷ್ಟು ನಾಚಿಗಿರದ ಹಂಗೆ ಹಿಂಗಂತ ಮಂದಿ ಒಂದು ಮಾತಾಡೋದು 16 ಮಾತಾಡ್ತಾರೆ. ಅದ್ರಾಗ ಇಂಥ ವಿಚಾರ ಅಂದ್ರೆ ಕೇಳ್ತೀನಿ. ಇನ್ನು ಅದಕ್ಕೆ ಒಂಚೂರು ಉಪ್ಪು ಖಾರ ಹಾಕಿ ಎಕ್ಕದಂಗೆ ಮಾತಾಡ್ತಾರೆ. ನೀನು ತಲೆನೇ ಕೆಡ್ಸ್ಕೊಬಿಡ ಮಗನ. ನೋಡ್ ನಾ ಹೆಂಗೆ ಮಾಡ್ತಂತೆ. ಮಾಡಿ ಏನಾರ ಒಂದು ಒಳ್ಳೇದಾದ್ರೆ ಸಾಕು. ಯಾರು ಬಿಟ್ಟಾರು ಹೊರಗೆ ಬಂದಿಲ್ಲಲ್ಲ. ಸರಿ ನೋಡಿ ಲಬ ಲಬ ಇಕ್ಕೋತ್ ಎಲ್ಲರೂ ಹೆಂಗೆ ಬರ್ತಾರೆ ಈಗ. ಯವ್ವ ಯಾರಾದ್ರಿ ಬರ್ರಿ ಯವ್ವ. ಓಣೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲನೇ ಯವ್ವ. ದಿಕ್ಕೇಷ್ಟಿಗೆ ನಾವು ನಮ್ಮನೆ ದಿಕ್ಕಿಲ್ಲ ಪ್ರದೇಶ ಹೆಂಗಾಗ್ಬಿಟ್ಟಿವಲ್ಲ ಯವ್ವ. ದೇವ್ರೆ ಇದೇನು ಅನ್ಯಾಯ ಯವ್ವ. ಈ ಅನ್ಯಾಯ ಕೇಳೋರಿಲ್ಲನ ನನ್ನ ಬಳೆ ಹಾಳಾತು, ನನ್ನ ಮಗನ ಜೀವನ ಹಾಳಾತು ಯವ್ವ. ಈ ಸಸಿ ಮನೆ ಮುರ್ದ ಹೋದ್ಲು, ನನ್ನ ಮನೆ ಮರಿ ತೆಗೆದು ಹೋದ್ಲ ಯವ್ವ. ಈ ಸಸಿ ಆಡ್ಬಿಟ್ಟಿ. ಹಾಂ ಬಂದ್ರೆಲ್ಲ ಊರನ್ನು ಬಿಡಾಡ್ಯಾರ. ಅಯ್ಯ ಜನವಕ್ಕ ಯಾಕೆ ಯವ್ವ ಯಾಕೆ ಈ ನಮ್ಮನೆ ಇದು ಅಂಗದ ನಿಂತ್ಕೊಂಡು ಲಬ ಲಬ ಹೇಳ್ಕೊಳಕತ್ತಿದ್ರಿ? ಏನಾಯ್ತು ಅಂತದ್ದು ಯವ್ವ? ನೀ ಹೇಳೋದಿದ್ರಾಗ ಏನು ಹೇಳಿದೆ ಏನಂತ ನಟ್ಟಕ್ಕೆ ಕೇಳೇ ಇಲ್ಲ. ಯಾಕೆ ಹೇಳಕತ್ತಿ? ಒಂದು ಸ್ವಲ್ಪ ಹೇಳೋದಿಂದ್ರೆ ಶೇಳ್ಬಿಟ್ಟು. ಹ್ಞೂ ರೊಟ್ಟಿ ಮಾಡಕತ್ತಿದ್ದವ ಇವ ಏನಾತನ ಅಂತಂದು ಹಂಗ ಇಲ್ಲ ರೊಟ್ಟಿ ಕೈಲಿ ಹಂಗ ಬನ್ನಿ ನೋಡು ಇದನ್ನ ಹಿಟ್ಟಿನ ಕೈಲಿ. ಇವ ಏನಾತ ಚಿನ್ನವಕ್ಕ? ಏ ಯವ್ವ ಬರ್ರೆ ನನ್ನ ಗೋಳ ಕೇಳಕ್ಕ ನೀವೆಲ್ಲ ಬಂದಿರಲ್ಲ ಬಿಡ ಯವ್ವ. ಇಷ್ಟು ಅಕ್ಕ ತಿಂಗಳು ಒಳಗೆ ಅಂದ್ಮೇಲೆ ಈ ಥರ ಕೇಳಕತ್ತಿರಲ್ಲ ಯವ್ವ. ಏನು ಹೇಳೆ ನಾನು ಏನು ಮಾಡಲೆ? ನನಗೇನು ದಿಕ್ಕ ತೋಚಲ್ತ ಯವ್ವ. ಏನು ಅಂತ ಹೇಳಿ ನಾನು ಬಾಯಿಲೆ ಹೇಳ ದೇವ್ರೆ. ಅಲ್ಲ ಚಿನ್ನವಕ್ಕ ದೇವ್ರೆಲ್ಲರಿಗೂ ಒಂದ ಬಾಯಿ ಹೋದಲ್ಲಿ ಕೊಟ್ಟಿರೋದು ಅಲ್ಲಿ ನಿನಗೇನಾರು ಯಾರು ಕೊಟ್ಟ ನನ್ನ ಮತ್ತೆ ಅಲ್ಲಿ ಯಾವ ಬೈಲೆ ಅಂತ ನಾವತ್ತಿಲ್ಲ. ಅದಕ್ಕೆ ಕೇಳಿದೆ ಮತ್ತೆ ತಪ್ಪು ತಿಳ್ಕೊಬೇಡ ಪಾಪ ಇಂಥ ಹೊತ್ನಾಗ ಪಂಚ್ ಡೈಲಾಗ್ ಬೇಕಾ ಅಂತ. ಇಲ್ಲ ಬಿಡು ತಪ್ಪು ತಿಳ್ಕೊಳ್ಳಲ್ಲ. ದೇವ್ರು ಒಂದ ಬಾಯಿ ಕೊಟ್ಟನಲ್ಲ ಅದ ಬಾಯಿಲೆ ಹೇಳ್ತೀನಿ ಯವ್ವ. ಏನಂತೇಳ ಯವ್ವ ನನ್ನ ಸೊಸಿ ಯಾವಂದ ಕುಟ ಓಡಗಳ ಯವ್ವ. ಯಾದ ಹೋಗಿ ಅದೇನ ಕಳ್ಸಳ ಯವ್ವ. ಮುಂಜೆ ನಾತ್ಲೆ ಹೋಗಳ ಕಂಡ್ಬಿಟ್ಟು ನೋಡಿದ್ರೆ 2 ಮಕ್ಕಳು ಕರ್ಕೊಂಡು ಹೋಗ್ಯಾಳ ಯವ್ವ. ಅಂಗಳ ಕಸ ಹೊಡೆದಿಲ್ಲ, ಮನೆ ನಾಷ್ಟ ಮಾಡಿದ್ದಿಲ್ಲ, ಏನಿದ್ದಿಲ್ಲ. ಎಲ್ಲಿ ಹೋಗ್ಯಾಳ ಅಂತ ಹಿತ್ಲ ಮುಂಚೆ ಬಗ್ಲ ಅಡ್ಡಾಡಿ ಮನಿ ಕಾಟು ಎಲ್ಲ ಹುಡುಕ್ಯಾಡಿ ರೋಮು ಪಾಮು ಎಲ್ಲ ಕೀತಿ ಹುಡುಕಿ ಆಡಿದ್ರ ನನ್ನ ಸೊಸಿ ನನ್ನ ಮಕ್ಕಳು ಕಾಣಲಿಲ್ಲ. ಎಲ್ಲೋಗ್ಯಾರ ಏನಾರ ಆಸರ ಬೇಸರ ಅಂತ ಮನೆಗೆ ಹೋಗಿರ್ಬೇಕು ಬಿಡು ಬರ್ತಾಳ ಅಂತಂದು ಅನ್ಕೊಂಡು ಸುಮ್ ಕುಂದ್ರಾದ್ರಾಗ ಅದೇನ ಸೋಡಾ ಚೀಟಿ ಕಳ್ಸಳ ಯವ್ವ. ನನ್ನ ಸೊಸಿ ನನ್ನ ಮಗಗ ಈ ಆಸ್ತಿ ಒಳಗೆ ಅರ್ಧ ಆಸ್ತಿ ಬೇಕಂತ ನನ್ನ ಗಂಡ ಬ್ಯಾಡ ಅಂತೇಳಿ ಸೋಡಾ ಚೀಟಿ ಕಳ್ಸಳ ಯವ್ವ. ಈಕಿ ಮಾಡ್ಕೊಂಡು ಗಂಡನ ಒಲ್ಲೆ ಅಂತೇಳಿ ನನ್ನ ಆಸ್ತಿ ಕೇಳ್ತಾಳಲ್ಲ ಎಂತ ಬೆಂಡಿದ್ದಳು ಹೋಗಿರೋದೇ ಯಾವನ್ ಕೊಟ್ಟಾಗ. ಮತ್ತು ನೋಡಿ ನನ್ನ ಮಗನ ಬಿಟ್ಟು ಹೋಗಿ ಇನ್ನೊಬ್ಬನ ಕೊಟ್ಟಾಗ ಮತ್ತೆ ನನ್ನ ಮಗನ ಆಸ್ತಿ ಕೇಳ್ತಾಳ ಇದೆ ಅಂತ ನ್ಯಾಯ. ದೇವ್ರೆ ನನ್ನ ಸೊಸಿಗೆ ಮಾಡ್ತಾ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಬಳೆವ ಮುರಿದ್ಲು, ನನ್ನ ಸಂಸಾರನ ಹಾಳು ಮಾಡಿದ್ಲ, ನನ್ನ ಮಗನ ಜೀವನನೇ ಹಾಳು ಮಾಡಿದ್ಲ ಯವ್ವ. ಅಡ್ಬಿಟ್ಟು ಇಂತ ಮೋಸ ಮಾಡ್ತಾ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಮಗನ ಕೂಡ ಹಿಂಗೆ ಇಷ್ಟು ನಮ್ನಿ ಹಿಂಗೆ ಅಯ್ಯೋ ದೇವ್ರೆ ನನಗೆ ನನಗೆ ಆಗಲ್ತ ಯವ್ವ. ಎಂತ ಮೋಸ ಮಾಡಿದ್ಲ ಅಡ್ಬಿಟ್ಟು ಯಾವನ್ ಕೊಟ್ಟ ಹೋಗ್ಯಾಳು. ಏನು ಮಾಡ್ಯಾಳ ಯವ್ವ? ಈ ಸೋಡಾ ಚೀಟಿ ಕಳ್ಸಲಿ ಏನು ಮಾಡಲ ನಾನು ಹೇಳ್ರಿ ಯವ್ವ. ನೀವರ ಒಟ್ಟು ಏನು ಮಾಡಲಿ ಹೇಳ್ರಿ ಯವ್ವ. ಅಯ್ಯ ದೇವ್ರೆ ಅದೆಂತದೆ ದೇವ ಮೂಳ ಊರ್ ಮೂಳ ಅಲ್ಲ. ಈ ಒಮ್ಮಿನ ಮಕ್ಳಿಗೆ ಮನೆಯಾಗಿಲ್ದಂಗಾಗಿ ಸೋಡಾ ಚೀಟಿ ಕಳ್ಸಳ. ಹಾಂ ಬೇಷ್ ಬರ ಓಡು. ಈಕಿ ಇನ್ನೂ ಬಗಣಿ ಊಟ ತೊಗೊಂಡು ಬೇಸ್ ಬಿಡ್ಬೇಕು ಈಕಿಗೆ ಅಂದ್ರೆ ಬುದ್ಧಿ ಬರುತ್ತೆ. ನನಗೆ ಇವತ್ತು ಹೊಟ್ಟೆ ತಣ್ಣಗೆ ಹಾಲು ಕುಡ್ದಂಗೆ ಆತು. ಎಷ್ಟರ ಜೀವ ತಿಂದಿತ್ತ ಹುಡುಗಿದು ಉರಿದು ಮುಕ್ತಿದ್ರು ಒಂದು ನಮ್ಮನಿ ತಾಯಿ ಮಗ. ಅಯ್ಯೋ ಅಲ್ಲ ಸೋಡಾ ಚೀಟಿ ಕಳ್ಸಳ ಇರಾಬರ ಏನೇನು ಕೇಸ್ ನೋಡಿ ಎಲ್ಲ ಇವ್ರ ತಲೆ ಮೇಲೆ ಹಾಕಿ ಸಾಯೋವರೆಗೂ ತಾಯಿ ಮಗ ಜೈಲ ಕಂಬಿ ಎಳ್ಸಂಗೆ ಮಾಡ್ಬೇಕಾಗಿತ್ತು ನೋಡು. ಅಂದ್ರೆ ಇನ್ನೂ ಖುಷಿ ಆಕಿತ್ತು ನನಗೆ. ಅಯ್ಯ ಅಲ್ಲ ಚೆನ್ನವಕ್ಕ ಎಲ್ಲರೂ ಹೋಗಿರ್ತಾವ ತವ್ರ ಮನೆ ಪರ್ ಮನೆಗೆ ಯಾವ ಕಟ ಹುಡುಗ ಅಂತ ನೀನು ಹೆಂಗೆ ಅಂತಿ? ಸುಮ್ಮನೆ ಹಂಗೆ ಒಬ್ರ ಮ್ಯಾಗ ಅಪ್ಪೋದ ಕೊಡಬಾರ್ದು ಬಿಡ. ಆ ಹುಡುಗಿ ಹಂಗೆ ಇದ್ದಿದ್ದಿಲ್ಲವ. ಯಾಕಂದ್ರೆ ಇಲ್ಲೇ ನಾವು ಬೆಳಗ್ಗೆ ಕರೆದ್ರೆ ನೋಡ್ತಿದ್ವಿ ಯಾಕೆ ಹೆಂಗೆ ಏನು ಅಂತಂದು ನನಗೆ ಹಂಗೆ ಅನಿಸ್ಕೊಳ್ತವ. ಈಕೆ ಬೇಕು ಬಿಡಾಡಿ ಈ ನಿಕ್ಕಿ ಮನೆಯಾಗಿದ್ಲ ಸೊಸಿ ನೋಡು ಸರ್ಟಿಫಿಕೇಟ್ ಕೊಡ್ತಾ ಚಲೋ ಇದ್ಲ ಅಂತೇಳಿ. ಯಾವ ಮುಟ್ಟಿಗೆತ್ತಿ ಚಲೋ ಇದ್ಲೋ ಕೆಟ್ಟಿದ್ಲು ನಾನು ಹುಡ್ಸಕತ್ತೀನಿ ಅಷ್ಟೇ. ಯವ್ವ ನಿಮಗೇನು ಗೊತ್ತಾ ಯವ್ವ? ಒಳಗೆ ನುಂಗರ್ ಸಂಖ್ಯೆ ನಮಗೆ ಗೊತ್ತಿರುತ್ತ. ನಾವು ಅದನ್ನ ಅನ್ಭವಿಸೋದ್ರು ಹೊರಗೆ ಹೋಗ್ಬೇಕಂದ್ರೆ ಕಾವಲು ನಾನು ನನ್ನ ಮಗ ಇರ್ತಿದ್ವ ಯವ್ವ. ಆಕಿಗೆ ನಮ್ಮನೆ ಬಿಡಾಡಿದ್ಲ ಯವ್ವ. ಆಕಿ ಹೆಂಗಿದ್ಲು ಗೊತ್ತಿತ್ತು ನಮ್ಗೆ ಗೊತ್ತು ಯವ್ವ. ಚೆನ್ನವಕ್ಕ ಈಗ ಹೋಲ್ ಬಿಡು. ಈಗ ಏನು ಮಾಡ್ಬೇಕಂತ ಮಾಡಿಯೇ ಪಾಪ ಅನ್ಸುತ್ತವ. ನೀನು ನೋಡಿದ್ರೆ ನಿನ್ನ ಮಗನ ಪಾಪ ಹಿಂಗೆ ದಿವಾಳಿ ಮಾಡ್ತಾ ಅಂತ ನಾವು ಅನ್ಕೊಂಡಿರಲಿಲ್ಲ ಬಿಡು. ಈಗ ಹೆಂಗೆ ಮತ್ತೆ ಅರ್ಧ ಆಸ್ತಿ ಕೊಡ್ತೀನ ಮತ್ತೆ?
ಅಯ್ಯವ್ವ ಏನ ರೇಣವಕ್ಕ ಹೆಂಗೆ ಮಾತಾಡ್ತಿ ಎಲ್ಲಿಂದ ಕೊಡ್ಲೆ ಅಲ್ಲ ನನ್ನ ಮಗಗ ನನ್ನ ಮೊಮ್ಮಕ್ಳಿಗೆ ಅಂತ ನಾನು ನನ್ನ ಗಂಡು ದುಡ್ದದ್ದನ್ನು ಇಟ್ಟಿದ್ದವ ಈಗ ಯಾವತ್ತನ ಕೊಟ್ಟ ಹೋಗಿ ಯಾವತ್ತನ್ನ ಕರ್ಕೊಂಬಂದು ಅದನ್ನ ಹೇಳಕ್ ನಾನು ಆಸ್ತಿ ಬಿಡಕ್ಕೆ ಹೋಗ್ಲೆ ಅಲ್ಲ ನೀವ ನೋಡಾತಿರಿ ಕಣ್ಣಿಲೆ ಈಗ ನನ್ನ ಗಂಡ ಇದು ನನ್ನ ಮಗನ ಕೊಟ್ಟ ಬಳೆ ಮಾಡಿದ್ರೆ ಎಲ್ಲ ಆಕಿಗೆ ಇರ್ತಿತ್ತವ ಈಗ ಯಾವತ್ತನ ಕೊಟ್ಟ ಹೋದತ್ತ ನಾನು ಹಿಂಗೆ ಆಸ್ತಿ ಕೊಡ್ಲಿ ನೀವ ಹೇಳ್ರಿ ನ್ಯಾಯ ಒಟ್ಟು ನೀವ ಎಲ್ಲ ನೋಡಾಕತ್ತಿರಲ್ಲ ಕಣ್ಣಿಲೆ ಹೌದು ಬಿಡು ಚೆನ್ನಾಕ ಪಾಪ ನೀವು ದುಡ್ದದ್ದು ಅಲ್ಲ ಇಲ್ಲೇ ಇದು ಬಳೆ ಮಾಡಿದ್ರೆ ಆಗಿತ್ತು ಈಗ ಬೇರೆ ಕೊಟ್ಟಂದ್ರೆ ಹೆಂಗಾಗತ್ತೆ ಇರ್ಲಿ ಬಿಡು ಕೊಡಕ್ಕೆ ಹೋಗ್ಬೇಡ ಸುಮ್ಮನೆ ನೋಡ್ಬೇಕಲ್ಲವ ಕರೆಕ್ಟ್ ಮಾತಾಡಿದ್ ನೋಡು ಹೆಂಗೆ ಕೊಡ್ಬೇಕು ಹೇಳಿ ನೀನೇ ಹೇಳು ಅದಕ್ಕೆ ಕೊಡೋದಿಲ್ಲವ ನಾನು ಯಾರನ್ನಾರ ಕರ್ಕೊಂಬರ್ಲಿಕ್ಕೆ ಯಾರ್ಯಾರ ನೋಟಿಸ್ ಗಿಟಿಸ್ ಅಂತ ಏನೋ ಅಂದಾಳಂತ ಕೋರ್ಟ್ ಕಚೇರಿ ಅಡ್ಡಾಡ್ಲಾಳ ಎಷ್ಟು ಸಡಾಡ್ತಾನ ನಾನು ನೋಡ್ತೀನಿ ಯಾವತ್ತು ಎಷ್ಟು ಕರ್ಕೊಂಡು ಅಡ್ಡಾಡ್ತಾನ ಅಂತಂದು ಹೆಂಗೂ ಮುರುಗಡೆ ಮಾಡ್ಕೋಬೇಕಂತ ಮಳೆಯಲ್ಲ ಮಾಡ್ಕೊಡ್ತೀನಿ ಅಲ್ಲ ಒಂದು ನಯ್ಯ ಪೈಸಾ ಸೆತಕ್ಕೂ ಬಿಟ್ಟು ಕೊಡಂಗಲ್ಲ ನಾನು ಏನೋ ತಿಕ್ಕೊಂಬಿಟ್ಟ ನನ್ನ ಹೋಲ್ ಬಿಡ ಯಾಕ ಈಗ ನಿನ್ನ ಮಗ ಏನಂತಾನ ಈಗ ఏంటి ಪಾಪ ಜಗ್ಜೀವ್ ಮಾಡ್ತಿದ್ದ ಏನು ಬಿಡ್ಬೇಕಂತಾನ ಏನು ಒಲ್ಲ ಎಂತಿನ ಬೇಕಂತಾನ ಅಯ್ಯವ್ವ ನನ್ನ ಮಗ ಇವ ಹಿಂಗೆಲ್ಲ ಕೇಳಿ ಒಲ್ಸ ಆಟ ಕೇಳಿ ಹೆಂಗೆ ಹ್ಞೂ ಅಂತಾನೆ ಹೇಳು ಅದಕ್ಕೊಂದು ಮನ್ಸು ಅಂತಿರಲ್ಲನ ಒಲ್ಲೆ ಅಂದ್ರೆ ಒಲ್ಲೆ ಅಂತಾನೆ ಬೇಡ ಅಂತಂದು ಆಕಿನ ಇದು ಮಾಡಿದ್ಮ್ಯಾಗ ನಾನು ಯಾಕೆ ಮಾಡಲಿ ಬೇಡ ಅಂತ ನಾನು ಇದು ಮಾಡ್ಕೊಡ್ತೀನಿ ಅಂತ ಹೇಳಕತ್ತಾನೆ ಏನು ಮಾಡ್ಬೇಕು ಹೇಳಿ ಯಾ ಗಂಡ್ಮಕ್ಳು ಸುಮ್ಮನೆ ಇರ್ತಾರೆ ನೀನೇ ಹೇಳ್ಬಾರೇನೋ ಈಗ ನಿನ್ನ ಮಗ ಏನಾರು ಹಿಂಗೆ ಮಾಡಿ ಸುಮ್ಮನೆ ಇರ್ತಿದ್ದೇನೆ ಹೌದೌದು ಹೆಂಗೆ ಹ್ಞೂ ಅಂತ ಒಪ್ಕೊಂತಾರೆ ಗಂಡೂರು ಇಲ್ಲ ಅದು ಮಾಡೋದಿದ್ದ ಕರೆ ಹೋಯ್ತಿ ಎಲ್ಲಿ ಬಿಡು ಚೆನ್ನಾಗಕ್ಕ ಏನಾರು ತಿಂಡಿ ಇಲ್ಲ ಏನಾರ ರೊಟ್ಟಿ ಮಾಡಿದ್ನಿ ಪುಂಡಿ ಪಲ್ಯ ಅದನ್ನ ತೊಗೊಂಬರ್ಲೇನು ಒಟ್ಟು ನೀವು ಒಟ್ಟು ಕೊಟ್ರೆ ಮುಂಜಾನೆಯಿಂದ ಬರೀ ಹಾಳಾದ್ರಾಗೈತಿ ಈಗ ಹಡ್ಬಿಟ್ಟು ನೀಟು ತನಕ ಹುಡುಕೋದಾತು ಈಗ ನೋಡಿದ್ರೆ ಹಿಂಗಂತ ಆತು ಒಂದನಿ ನೀರಲ್ಲಿ ಹೊಟ್ಟೆಗೆ ಇಬ್ಬರು ತಾಯಿ ಮಗನ ಹೊಟ್ಟೆಗೆ ಹೊಡ್ಕೊಡೆ ಪುಣ್ಯ ಬರುತ್ತಿಂದು ಹೊಟ್ಟೆ ಶಕ್ತಿನಾರು ಬರೋ ತಳಕ ಅಯ್ಯ ಹೌದು ಅಂಜನಕ್ಕ ತಡಿ ನಾನು ಒಂಚೂರು ಅನ್ನ ಸಾರು ತೊಗೊಂಬರ್ತೀನಿ ರೊಟ್ಟಿ ಅನ್ನ ಸಾರು ಮ್ಯಾಗ ಒಟ್ಟು ತಡಿ ತೊಗೊಂಬರ್ತೀನಿ ತಡಿ ನಾ ಉಪ್ಪಿಟ್ಟು ಮಾಡಿದ್ನೇವ ಮತ್ತು ಉಪ್ಪಿಟ್ಟು ತರಲ್ಲ ನೋಟು ತೊಂಬ ಉಪ್ಪಿಟ್ಟಿಗೆ ನಾಷ್ಟಕ್ಕೆ ಉಪ್ಪಿಟ್ಟು ತಿಂತೀನಿ ಮಧ್ಯಾಹ್ನಕ್ಕೆ ಒಟ್ಟು ರೊಟ್ಟಿ ಪುಂಡಿ ಪಲ್ಯ ಅನ್ನ ಸಾರು ಉಣ್ತೀನಿ ಅಯ್ಯ ನಾನು ಏನು ಮಾಡಿರಲಿಲ್ಲ ಅಂದ್ರೆ ನನ್ನ ಗಂಡಿಗೆ ಮಕ್ಕಳು ಸಾಲಿ ಕಳಿಸಿದೆ ನಾನು ತಂಗೋಡು ರೊಟ್ಟಿ ಇದ್ವಾ ಅದನ್ನ ತಿನ್ನೋದಂತ ಬಿಟ್ಟಿದ್ನವ ನಾನು ಏನು ತರಕಿಲ್ಲ ಇರ್ಲಿ ಬಿಡು ಏನಾರು ತಂದಂಗೆ ಇಷ್ಟು ಪ್ರೀತಿಲಿಂತ್ರ ಮಾತಾಡ್ಸಕ್ಕೆ ಬಂದಿರಲ್ಲ ಓಣ್ಯಾಗ ಒಂದೇ ಹೊಟ್ಟೆ ಹುಟ್ಟಿದಾಗ ತಂಗಿಯರ್ಗತ್ತೆ ಅಷ್ಟು ಸಾಕು ಪಾಪ ಇವರೆಲ್ಲ ಕೊಡಕತ್ತಾರಲ್ಲ ನೀವು ಒಬ್ಬಕ್ಕೆ ತರಲಿಲ್ಲ ಅಂದ್ರೆ ಏನಾಯ್ತು ಏನೋ ಒಂದು ಹೊಟ್ಟೆ ತುಂಬಿಸ್ಕೊಂತೀವಿ ಏನು ಮಾಡೋಕ್ಕಾಗತ್ತೆ ಇದು ಚೆನ್ನಾಗ ನಾ ಬರ್ತೀನಿ ಇವ ಹೊಲಕ್ಕೆ ಹೋಗ್ಬೇಕು ನಾನು ಬರ್ತೀನಿ ತೋ ಓಡಾಡಿಬಿಟ್ಟು ಈಕಿ ಮತ್ತೆ ಕುಳ್ತಂದು ನಾವು ಈಕಿ ಮಾಡ್ಬೇಕಂತ ಸಿಂಗಾರನ ಏನ ಈಕಿದ ತಪ್ಪೈತೆ ಸಸಿ ಬೇಯಿಸಿ ತೊಗೊಂಡೇನ ಐತಿಕ್ಕಿದೆ ಮಜಲು ನಾವು ತೊಗೊಂಬರ್ತೀವಿ ನೀವು ಒಂಚೂರು ಮಕ್ಕ ಪಕ್ಕ ತಗೋರಿವ ಊಟ ಮಾಡ್ರಿ ಅಂತ ಪಾಪ ಎಷ್ಟೊತ್ತು ಅಂತ ಹತ್ಕೊಂತ ಕುಂದಿರ್ತೀವಿ ಮುಂದೆ ಆಗೋದನ್ನ ನೋಡ್ಬೇಕಲ್ಲ ಏನು ಕೋಟಿ ಹೋಗ್ತಿರೋ ಏನು ಮಾಡ್ತಿರೋ ಏನೋ ವಿಚಾರ ಮಾಡ್ರಿ ಸರಿ ನಾವು ಹೋಗಿ ಅಡಿಗೆ ತೊಗೊಂಬರ್ತೀವಿ ಹೋಗೋ ಮಕ್ಕ ಪಕ್ಕ ತಗೋರಿ ಅಥವಾ ಭಾಳ ಪುಣ್ಯ ಬಂತು ನಿಮ್ಲಿಂದ ಉಣ್ಣೆನ ಹುಡಲದವ ಹುಡುಗರು ಇಲ್ಲೇ ಆಡಕತ್ತವ್ರಮ್ಮ ನಾನು ಉಂಡೆ ಹುಡುಗರು ಉಂಡು ಹುಡುಗರ್ನ ಎಲ್ಲೂ ಬಿಡ್ಬೇಡ ಹೊರಗೆ ಯಾಕಂದ್ರ ಅತ್ತೆ ಯಾವ್ದ ಕಣ್ಣಿ ಬಿದ್ದಿದ್ದಾವು ನೀನು ಹೊರಗೆ ಹೋಗ್ಬೇಡ ಅಲ್ಲಿಟ್ಕೋತೇನೆ ಬಾಯಿಲೆ ಇಲ್ರಿ ಅಮ್ಮ ಅಭ್ಯಾಸ ಇಲ್ರಿ ಬಂದೇನ ಲಕ್ಷ್ಮಿ ನಂಗೆ ನೀನು ಶಶಿ ಕಾವಲ್ಲ ಎಲ್ಲದಲ್ಲ ಅತ್ತೇರ ಅದ ಇದು ಕೇಸಿಂದು ಅಂತ ನೆನ ಕೋಟಿಗೆ ಹೋಲ್ರಿ ಅವಾಗ ಉಂಡು ಬಡ ಬಡ ಇದು ನಾಷ್ಟ ಮಾಡೋದಕ್ಕೆ ಹೋಗ್ಯಾಡ್ರಿ ಏನು ಊಟಕ್ಕೆ ಬರ್ತಾಳ ಏನು ಗೊತ್ತಿಲ್ಲ ಹೌದಾ ಒಬ್ಬಗೆ ಹೋಗೋಣ ನಾನು ನನ್ನ ಮಗನ ಕಳ್ಸಿದ್ದು ನನ್ನ ಜೊತೆ ಕಳಿಸಿ ಇಲ್ಲ ಇಲ್ರಿ ಅತ್ತೀರ ನನ್ನ ಮಗನ ಕಳ್ಸೇನ್ರಿ ಏನ ಮದುವೆ ವ್ಯವಸ್ಥೆಗೆ ಒಂದ ಹುಡುಗಿನ ಕಳಿಸ್ಬೇಕು ಇಬ್ರು ಹೋಗ್ಯಾರ ಹೌದಾ ಚಲೋ ಆತ ಯಾಕ ಈ ಎಡ್ಬಿಟ್ಟರು ಬಂದಿಲ್ಲಲ್ಲ ನಿಮ್ಗೆ ಆಚಾರ ಲಕ್ಷ್ಮಕ್ಕ ಬಂದ ನೋಡವ ನೆನದಾರ ಮಂದಾಗ ಅಂತಂದು ಬಂದ ನೋಡು ದ್ವಾರಪಾಲಕರು ಜಯ ವಿಜಯ ಅಯ್ಯ ನನ್ಸಿಯ ಯಾವ ನೀನೇ ಬಂದೀನೆ ನಾವು ಅದನ್ನ ಕೇಳಕ್ಕೆ ಅಡ್ಬಿಸ್ ಬಂದು ನೋಡ ಬಂದಳ ಇಲ್ಲ ಅಂತಂದು ಜೇಕರ ಬಂದಿದ್ದೆ ಮುಂಜಾನೆಗೆ ಬಂದೆ ಅವರು ಎದ್ದು ಒಬ್ರು ಪೈಕಿನ ಹೋಗಿದ್ರು ಇವ್ರಿನ ಮುಕ್ಕೊಂಡಿದ್ರು ಅಕ್ಕ ಬಡ ಬಡ 2 ವರ್ಷ ಹುಡುಗರು ಅರ್ಬಿ ಪರ್ಬಿ ತುಂಬ್ಕೊಂಡು 2 ಹುಡುಗರು ಕಟ್ಕೊಂಡು ಬಂದ ಬಿಟ್ರಿ ಚಲೋ ಆತ್ ಬಿಡ ಹೆಂಗಿದ್ರೆ ಲಕ್ಷ್ಮಕ್ಕ ಹೇಳಿದ ನಿನ್ ಸಸಿ ಏನಂದ್ಲು ಏನ್ ಮಾಡಿದ್ಲು ಲಕ್ಷ್ಮಕ್ಕ ಅನ್ಸಯ್ಯ ನೀನ್ ಇಲ್ಲದಿಯಾ ಅಯ್ಯೋ ದೇವ್ರಿ ಅಲ್ಲಿ ನೋಡಿದ ನಿಮ್ಮ ಮನೆ ಮುಂದೆ ನಿಮ್ಮ ಅಂಗಳದಾಗ ಲಬ್ಬ ಹೇಳ್ಕೊಳಕತ್ತಾಳ ನಿಮ್ಮ ಅತ್ತೆ ಹೌದಾ ಏನಂತ ಹೇಳ್ಕೊಳಕತ್ತಾಳ ಏನೈತಿ ನಾನು ಸಾಯ್ತೀನೋ ನನ್ನ ಮಣ್ಣು ಮಾಡ್ಬೇಡ್ರಿ ಅಂತ ಹೇಳ್ಕೊತಾರ ಅಯ್ಯೋ ದೇವ್ರಿ ಲಕ್ಷ್ಮಕ್ಕ ಆಕೆ ಏನು ಮಾಡಿ ಆಗುತ್ತಾನ ಈಕಿ ಯಾವಂದ ಕುಟ್ಟ ಹುಡುಗಿ ಆತನ ಕುಟ್ಟಾಗ ಕೇಸ್ ಹಾಕ್ಸಿ ನೋಟಿಸ್ ಅದೇನ ಬಂದೈತಂತವಾ ಅವ್ರ ಮನೆಗೆ ಈಕಿ ಸುಡಾ ಚಿಟಿ ಕಷ ಅಂತ ಅನ್ಸೂಯ ಅಂತೇಳಿ ಏನೇನೋ ಹೊಲ್ಸಲ್ಸ ಇವ ಓಣೆ ಮಂದಿನೆಲ್ಲ ಕುಡಿಸಿ ಲಾಭ ಹೇಳ್ಕೊಳಕತ್ಬಿಟ್ಟಾಳ ಅಡ್ಬಿಟ್ಟು ಇನ್ನೇನೈತೆ ಮತ್ತೆ ಲಾಸ್ಟಿಗೆ ಇದನ್ನ ಅಸ್ತ್ರ ಬಿಡ್ತಾವ ಅಂತ ನನಗೆ ಅನ್ಸಿತ್ತು ನೋಡು ಅದನ್ನ ಮಾಡ ಅದೇನ ಅಂತಾರಲ್ಲ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತ ಯಾಕೆ ಹೋದ್ರ ಕೊಲ್ತಾಕ್ ಬಿಡು ಅಲ್ಲ ಲಕ್ಷ್ಮಕ್ಕ ಈಕಿ ನೋಡಿದ್ರೆ ಇಲ್ಲದಲ್ಲ ಅಲ್ಲಿ ಅವ್ರ ಅತ್ತಿ ಆಕಿ ಗಂಡ ಹಂಗಪ್ಪ ಪ್ರಚಾರ ಮಾಡತ್ತಾರ ಅಲ್ಲ ಮತ್ತೆ ಈ ಹುಡುಗರು ಇಲ್ದವು ಅನ್ಸಿ ನೀ ಯಾಕಿಲ್ಲದಿಯೇ ಹೋಗ ಇವ ನಿನ್ನ ಬಗ್ಗೆ ನಿಮ್ಮ ಮತ್ತೆ ಇಲಾಬಾರ್ದು ಹುಡ್ಸಿ ಇದು ಮಾಡತ್ತಾಳ ನೋಡು ಸುಳ್ಳ ನೀ ಸುಡಾ ಚಿಟಿ ಕೊಟ್ಟಿ ಹಂಗಿಂಗ ಅಂತಂದು ಹೋಗ ಇವ ಮಂದೆಲ್ಲ ನಿನ್ನ ಬಗ್ಗೆ ಏನೇನೋ ಮಾತಾಡಕತ್ತಾರ ಯಾವೈಕಿ ಅನ್ಸೂಯ ಬಗ್ಗೆ ಮಾತಾಡಕಿ ಅಡ್ಬಿಟ್ಟಿನ ಕರ್ಕೊಂಬ ಇಲ್ಲ ನನ್ನ ಮುಂದೆ ದಿನ ಬೆಳಗಾರ ಹುಡುಗಿ ಗೋಳಾಟ ಏನಂತ ನಮಗೆ ಗೊತ್ತು ಎಲ್ಲ ಅಡ್ಬಿಟ್ಟಾರ ನೋಡಿರ್ತಾರ ಮತ್ತೆ ಅವ್ರ ಅತ್ತಿ ಮುಂದೆ ಸುಳ್ಳ ಬಾಲ ಬಿಡ್ತಾರ ಹೌದನು ಹಿಂಗನು ಅಂತಂದು ಒಳಗೆಲ್ಲ ಗೊತ್ತಿರುತ್ತೆ ಈ ಊರನ್ನವರು ಎಲ್ಲ ಹಂಗೆ ಎದ್ದ ಬಾಲ ಇಡ್ತಾರ ಅಂತಾರಲ್ಲ ಹಂಗೆ ಬಿಟ್ಟ್ಯಾರ ಅಲ್ಲ ಹೋಲ್ ಬಿಡು ಈಕೆ ಹಾಕಿಲ್ಲದ ಅನ್ಸೂಯ ಹೋ ಬರ ಇವ ಆಕೆ ಹೋಗ ಆಕೆ ನಾ ಹೋಗೋದಿಲ್ಲ ಇಲ್ಲೇ ಇರ್ತಾಳ
ಇಲ್ಲಾರದಂದ್ರೇನು ಕೆಲಸ ಹೋಗಿದ್ದೆ ಆಮೇಲೆ ಆಕಿ ಜೀವನ ಯಾಕೆ ಮಾಡ್ಕೊಂತ ಅಂದ್ರೆ ಅಯ್ಯೋ ದೇವ್ರೆ ಅಂದ್ರೆ ಏನಿಲ್ಲ ಪ್ರೇಮವ ಆ ಸೋಡಾ ಚೀಟಿ ಕಸಿರೋದು ಈಕಿನ ಅಂದ್ರೇನು ನನ್ನ ಮಗಳು ಇದು ನನ್ನ ಮಗಳಂತೂ ನನ್ನ ಸೊಸಿ ಅದೇನೋ ಉಳಿತಂತವ ಅದು ಈಕಿದೆಲ್ಲ ಗೊತ್ತಾತಲ್ಲ ಅದಕ್ಕೆ ಆತನ ಪುಟ ಯಾಕೆ ಅಷ್ಟ ಅನ್ಬಸ್ತೀರಿ ನಾ ಎಲ್ಲ ನಿಮಗೆ ದಾರಿ ಮಾಡ್ಕೊಡ್ತಾ ಅಂತೇಳಿ ಸೋಡಾ ಚೀಟಿ ಕಳಿಸಿ ಅರ್ಧ ಆಸ್ತಿ ಎಲ್ಲ ಈಕೆ ಹೆಸರಲ್ಲಿ ಈಕೆ ಮಕ್ಳ ಹೆಸರಲ್ಲಿ ಬರಂಗ್ ಮಾಡ್ತಾ ಅಂತೇಳಿ ಈಕೆ ಒಂದು ಏನಾರ ಒಂದು ಜೀವನಕ್ಕೆ ಆಧಾರ ಮಾಡ್ತಾಳ ಈಕೆ ಮುಂದೆ ಈಕೆ ಕಾಲ ಮೇಲೆ ಈಕೆ ನಿಂದಿರ್ತಾಳ ಸ್ವತಂತ್ರವಾಗಿ ಆತನ ಹಂಗಿಲ್ಲ ಅವ್ರ ಅತ್ತೆ ಹಂಗಿಲ್ಲ ಯಾವ ಕಾಟಿಲ್ಲ ಜಗಳಿಲ್ಲ ಜೂಟಿಲ್ದಂಗೆ ನೆಮ್ಮದಿಲ್ಲ ಅಂತ ಒಂದು ತುತ್ತು ಕೂಳು ತಿಂತಾಳ ಅದನ್ನ ಹಂಗೆ ಮಾಡ್ಬೇಕಂತಂದು ಕಷ ಬಂದತ್ತೇನ ಹಂಗಿದ್ರೆ ಅಯ್ಯೋ ನಾನು ಅಲ್ಲ ನನ್ನ ಸೊಸಿ ಇನ್ನ ಮನೆಗೆ ಬಂದಿಲ್ಲ ಆಗ್ಲೇ ಅವ್ರ ಮನೆಗೆ ನೋಟಿಸ್ ಹೋಗೈತೆ ಎಷ್ಟು ಸ್ಪೀಡ್ ನೋಟಿಸ್ ಬಂದಿರ್ಬೇಕು ನನ್ನ ಸೊಸಿ ನೋಡ್ರಿ ಅಲ್ಲೇ ಕುಂತತ್ ನೋಡು ಅಯ್ಯ ಅದೇನ ಲಕ್ಷ್ಮಕ್ಕ ಏನ ಅವ್ರದ್ದು ಹೆಂಗೈತೆ ಏನೋ ಅಲ್ಲಿ ಪಾಪ ಕೆಲಸ ಏನಾರು ಇದ್ದಾವು ಮಾಡ್ಕೊಂಡು ಕುಂತಿರ್ತಾಳ ಇದನ್ನ ಕಷ ಅಲ್ಲ ಬಿಡು ಆಹಾ ಏನು ಅತ್ತೆಗಳವ ನೋಡು ಎಷ್ಟು ಚಂದ ಸೊಸಿನ ಗುಣಗಾನ ಮಾಡ ಹೊಡ್ಬಿಟ್ಟು ಊರಡ್ಬಿಟ್ಟು ಆಕಿನ ಗುಣಗಾನ ಮಾಡಕತ್ರ ಮತ್ತೆ ಊರ ಮಂದಿ ಮಕ್ಕ ತೋರ್ಸಂಗಿಲ್ಲ ನೋಡ್ದೇನ ಎಷ್ಟು ಬೆಂಡ್ಲದ ಮಗ ತಾವು ಮಾಡೋದ ಹೊಲಸ್ತಿನ ಕೆಲಸ ಪಾಪ ಹುಡುಗಿ ಮ್ಯಾಗ ಒಪ್ಪದ ಅಲ್ಲ ನೋಡ್ ಮಾತಾಡಿ ಬಿಡು ಆಮೇಲೆ ಅಂತೂ ಗೊತ್ತಾಗತ್ತಲ್ಲ ಇವ್ ಅನ್ಸಿ ಅನ್ಕತ ನೀನಾಗ್ಲಿ ನಿನ್ನ ಮಕ್ಕಳಾಗ್ಲಿ ಹೊರಗೆ ಹೋಗ್ಬೇಡ್ರಿ ಮತ್ತೆ ಇವ್ರ ಮನೆ ಅಂದ್ರೆ ಇಲ್ಲಿ ಇವ್ರ ಮನೆ ಮುಂದೆ ಬಂದು ಬಾಯ್ ಮಾಡಿ ಮತ್ತೆ ನಗರ್ಸಿ ಪಾಪ ಹುಡುಗರಾಗ್ಲಿ ಗೌರಿಗಾಗ್ಲಿ ಅನುಮಾನ ಕಟ್ ಮಾತಾಡ್ಬೋದು ಅವು ಹೊಲಸ್ ನಾಳಿಗೆ ಹೊಲಸ್ತೀನಿ ನಾವು ಏನ್ ಬೇಕಾದ್ರೂ ಹುಟ್ಟಿಸ್ತಾವ ಆದಷ್ಟು ಒಳಗೆ ಇರೋದೇನು ಕೆಲಸ ಆಗೋವರೆಗೂ ನಾನೀಗ ಅದನ್ನ ನೋಡು ಊರನ್ನ ಹೊರಗೆ ಹಾಕ್ ಬಿಡಬೇಡವ ಒಳಗೆ ಕರ್ಕೊ ಅಂತಂದು ಹುಣ್ರಿ ಹೊರಗೆ ಎಲ್ಲೇ ಬಿಟ್ಟಿಲ್ಲ ಇಲ್ಲೇ ಹಿತ್ತಲ್ದಾಗ ಆಡಕತ್ತಾವ ಅಲ್ಲ ಲಕ್ಷ್ಮಕ್ಕ ಮತ್ತೆ ಮುಂದೆ ಹೆಂಗೆ ಈಗಿನ್ನೂ ಎಷ್ಟು ಸಾಗತ್ತಿದು ಅಲ್ಲ ಈಗ ಅವ್ರ ಅತ್ತಿಗೆ ಯಾವಾಗ ಗೊತ್ತಾಗೋದು ಈಗೀಕಿ ಎಲ್ಲ ಹೋಗ ಅಂತ ತಿಳ್ಕೊಂಬಿಟ್ಟಾಬಿಡು ಅದಕ್ಕೆ ಊರಾಗೆಲ್ಲ ಮಂದಿನೂ ಹೆಂಗೆ ಬೇಕು ಮಾತಾಡತ್ತಾರ ಇದು ಏನೇನಾಗತ್ತೆ ಮುಂದೆ ಈಕಿ ಏನು ಬರುತ್ತೆ ಆಸ್ತಿ ಬರುತ್ತೆ ಕರೆ ಅಂದ್ರೆ ಏನವ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನ್ನ ಸೊಸಿನ ಏನೇನೋ ಹೇಳತ್ತಿ ಅದು ಆಕಿನ ಮಾಡ್ತಂದ ಅಲ್ಲಲ್ಲಿ ಮತ್ತೆ ನೀ ಯಾರು ಮುಂದೆ ಹೋಗಿ ಬಾಯ್ ಬಿಡ್ಬೇಡ ಹೇಳಕ್ ಹೋಗ್ಬೇಡ ಇಲ್ಲವ ನಾನು ಹೆಂಗೆ ಹೇಳ್ತೀನಿ ಆಕಿ ಎಷ್ಟು ಕಷ್ಟ ಅನ್ಬಸ್ಲ ಅನ್ನೋದು ನಾನು ಅಲ್ಲೇ ನಮ್ಮ ಕಿಡಿಕಿ ಅವ್ರ ಮನೆ ಬಾಗಿಲಿಗೆ ಎಲ್ಲ ಎಲ್ಲ ನೋಡ್ತಿದ್ನಿ ಎಲ್ಲ ಕಾಣ್ತೈತಿ ಎಲ್ಲ ಕೇಳೀನಿ ನಾನೇನು ಈಗ ಆಕಿ ಅವ್ರ ಅತ್ತಿ ಅಲ್ಲಿ ಬಾಯಿ ಬಂದಂಗೆ ಓದಾಕತ್ತಿದ್ಲಲ್ಲ ನಾನೇನು ಅದಕ್ಕೇನು ಹೌದನ್ಲಿಲ್ಲ ಎಲ್ಲ ಹೋಗಿನ ಹೌದು ಬಲ ಬಡಿಯಾಕತ್ತಿದ್ರು ನಾನು ಅಲ್ಲಿ ನಿಂದಾಕ ಹೋಗಲಿ ನಿಂತಂಗೆಲ್ಲ ಮೈ ಉರ್ತೈತೆ ಮತ್ತೆ ಅಕ್ಕಿನ ಹಾಕೊಂಡು ಬಡಗ್ರದ್ದು ಅನ್ಸಿಟ್ನಾಗ ಅಂತೇಳಿ ಎಷ್ಟು ಸುಳ್ಳು ಹೇಳ್ತಲ್ಲ ಏನು ನೋಡ್ಬೇಕು ಒಬ್ರು ಉಣ್ಯಾಗೆಲ್ಲ ಅಕ್ಕ ತಿಂಗರಂತ ಊಟ ತೊಗೊಂಡು ಕೊಡಕತ್ತಾರ ಆಕಿಗೆ ರೊಟ್ಟಿ ಅಂತ ಪುಂಡಿ ಪಲ್ಯ ಅಂತ ಅನ್ನ ಸಾರು ಉಪ್ಪಿಟ್ಟು ನಾಷ್ಟ ಏನೋ ಉಪ್ಪಿಟ್ಟು ನಾಷ್ಟ ಕೊಡಕತ್ತ ನಾನೆಲ್ಲ ಮಾಡಿದ್ದೆ ಬೇಕಾದಂಗಿತ್ತು ಸುಳ್ಳ ನಾ ಏನು ಮಾಡಲಿವ ನಿನ್ನ ತಂಗದ ಹುಡುಗರೆಲ್ಲ ಬಿಸಿ ಮಾಡ್ಕೊತೀನಿ ನನ್ನ ಗಂಡ ಹೊಲ ಕೊಟ್ಟಿನಿ ನಾನು ಏನಿಲ್ಲ ಅಂತೇಳಿ ಸುಳ್ಳ ಹೇಳಿ ಜಾರ್ಕೊಂಡು ಬಂದ್ಬಿಟ್ಟೆ ನಿಂದ್ರಂಗೆಲ್ಲ ಎಷ್ಟು ಸುಳ್ಳು ಹೇಳ್ತಾ ಅಂತಂದು ಸಿಟ್ಟ ಬಂದ್ಬಿಟ್ಟಿತ್ತು ನನಗರ ಅಯ್ಯ ಪ್ರೇಮಿ ರೊಟ್ಟಿ ಪುಂಡಿ ಪಲ್ಯ ಮಾಡಿದ್ದೆ ಅನ್ಲೆ ತೊಗೊಂಬರ್ಬಾರ್ದೇನೋ ಒಟ್ಟು ಕೈ ಹಿಡ್ಕೊಂಡು ಅಡ್ಬಿಟ್ಟು ಯಾವ ನೋಡು ಕೈ ಬಿಸ್ಕೊಂಡು ಹಂಗೆ ಬರ್ತೀನಿ ನೋಡ್ಲಿ ಒಟ್ಟು ಅಮ್ಮದಾಳ ಒಟ್ಟು ರೊಟ್ಟಿ ಪುಂಡಿ ಪಲ್ಯ ಒಯ್ಯೋಣ ಅಂತಂದು ಈ ಅಡ್ಬಿಟ್ಟು ಇಬ್ಬರು ದಿನಾ ಬರ್ತಾರೆ ಬರೇ ಕೈಲಿ ಸುಟ್ಟಿಗೆ ಸುರಿಯಾಗಿ ಇಟ್ಕೊಂಡು ಹಂಗೆ ಬರ್ತಾರೆ